ಜಿಎಡಿ ಪ್ರಿಪರೇಷನ್ ಅಲ್ಲಿ ಇದೆ ಸರ್. ಅವ್ರ ಪತ್ರಿಕೆಯಲ್ಲಿ ಹೇಳ್ತಾರೆ ದುಡ್ಡಿನ ಏನು ಅದಕ್ಕೆ ನ್ಯೂನತೆ ಒಂದು ಸರಿಪಡಿಸಿದ್ದ ಕೊಟ್ಟರೆ ವರದಿ ಕೊಟ್ಟಿದ್ದೀವಿ ಅಂದ್ರೆ ವರದಿ ನೋಡ್ಕೊಂಡ್ರ ಆಮೇಲೆ ಅಲ್ಲಿ ಕೇಳಿದ್ರೆ ಕೇಂದ್ರದ ಬರ್ತೀನಿ ಅಂತಾರೆ. ಆಯ್ತಾ ವೈದ್ಯ ಸಿಗ್ತ ಆಮೇಲೆ ಎರಡನೇದು ಕರ್ಸ್ಬೇಕಲ್ಲ ನೀವು ಅವ್ರಿಗೆ ಕೇಳ್ಬೇಕು ನಾವು. ಎಸ್ ಸರ್. ಅಲ್ಲ ಇನ್ಶೂರೆನ್ಸ್ ಕಂಪನಿ ಅವ್ರನ್ನ ಕರೆಸಿ ಅಂತ ನೀವು ಆರ್ಕೆ ಬಗ್ಗೆ ಉತ್ತರ ಕೊಡ್ತೀವಿ. ಅವ್ರು ಇನ್ಶೂರೆನ್ಸ್ ಅವ್ರು ಕರ್ಸೋದು ಅದು ಈಗ ಟ್ಯಾಕ್ಸ್ ಮಾಡಿದ್ದಾರೆ. ಅದು ಅಸೆಸ್ಮೆಂಟ್ ಈಗ ಅದು ಗವರ್ಮೆಂಟ್ ಸೇವೆ ಮಾಡ್ತೀವಿ ಅದು ಈಗ ಇದನ್ನ ಲ್ಯಾಂಡ್ ಅಕ್ವಿಸಿಷನ್ ಅಲ್ಲಿ ಅಡ್ಮಿಷನ್ ಈಗ ರಿಕ್ವೆಸ್ಟ್ ಕೊಟ್ಟಿದೆ ಸರ್ ಡಿಸಿ ಅಂಡರ್ ಪ್ರೋಸೆಸ್ ಲ್ಯಾಂಡ್ ಅಕ್ವಿಸಿಷನ್ ಎಸಿ ಸರ್. ಅದೇ ಗುದ್ದಾದವರು ಪ್ರಪೋಸಲ್ ಬಂದಿದೆ ಸರ್. ಅದನ್ನು ಗುದ್ದಾಗ ಒಂದು ಆಗ ಬಂದಿದೆಯಲ್ಲ ಸರ್. ನಮ್ಮ ಎಸಿ ಅವ್ರನ್ನ ನೋಡಿ ನಮ್ಮ ಎಡಿಸಿ ಅವ್ರನ್ನ ಏನ್ ಸಮಸ್ಯೆ ಇದ್ಯಾರು ಬರ್ತೀವಿ ನೀವೇ ತಾನೇ ನೋಡ್ತಾ ಇದ್ರು. ಆರೋಗ್ಯ ಒಂದರಲ್ಲಿ ಯಾವ ಕಂಪಿಟೇಷನ್ ಮಾಡ್ತೀವಿ 29 ಹಾಕ್ಬೇಕ ಅದ್ರಲ್ಲಿ ನಾನು ಇಡೋದು ಅಜೆಂಡಾ ಇದೆ ಹೇಳ್ಬಿಡಿ ನಮಗೆ. ಅಜೆಂಡಾ ಇದೆ ಮೀಟಿಂಗ್ ಅಲ್ಲಿ ಬೇಡ ಕರ್ತೀನಿ ಆಫೀಸ್ಗೆ ಆಫೀಸಲ್ಲಿ ಹೇಳ್ಬಿಡಿ ನಮ್ಗೆ ಏನಾದ್ರು ಇಡೋದು ಅಜೆಂಡಾ ಇದೆ. ಎಷ್ಟು ವಿಧಾನ ಕೆಲಸ ಮಾಡ್ತಾ ಇದ್ದೀವಿ ನೀವು. ಅದೆಷ್ಟು ಜನ ಹೋಗೋರು ಮಾಡೋರು ಸಾಕು ನೀವು ಒಬ್ಬರಿಗೆ ನನಗೂ ಸೇರಿಸಿ ಸಾಕಾಗ್ತದೆ. ನೀವು ಹೊಸ ಎಷ್ಟು ಇವರು ಅದೇ ಮಾಡ್ಕೊಳ್ತಾರೆ. ಯಾವ್ದು ಮಾಡ್ತೀರಿ ನೀವ್ ಹೇಳಿ. ನೀವೆಲ್ಲ ಇನ್ಚಾರ್ಜ್ ಸುಮ್ಮನೆ ನಿಂತಿರ್ತೀರಲ್ಲ ನೀವು. ಎಲ್ಲಿ ಮುಗಿಸ್ತೀರಿ ಎಷ್ಟು ಎರಡು ಎಲ್ಲಿಲ್ಲ ಒಂದು ಏಜೆನ್ಸಿ ಬಂದಿಲ್ಲ ಅಲ್ಲಿ ಕರ್ಸಿ ಎಲ್ಲಿರೋರು ಈ ಕರ್ಸಿ 3 ಗಂಟೆಗೆ ಲಂಚ ಈಗ ಇಶ್ಯೂ ಹೇಳ್ತಾ ಜಿಲ್ಲಾಡಳಿತದ ಕಡೆ ಸಮಸ್ಯೆ ಆ ಸಮಸ್ಯೆ ಅಷ್ಟೇ ಮಾಡ್ತಿದ್ರಿ. ನಾನು ದಿವಸ ಹೋಗ್ಬೇಕಾದ್ರೆ ನೋಡ್ಕೊಂಡು ಹೋಗ್ತಿದ್ರಿ. ನಿಧಾನ ಒಂದು ಕ್ಲಾಸಿನ ಒಂದು ಯಾವ್ದೋ ಒಂದು ಕೆಲಸ ಹೇಳ್ತಾ ಇರ್ತದೆ. 10 ವರ್ಷ ಮಾಡ್ತಿದ್ವಿ ಇವಾಗ ನಮ್ಮ ಗೊತ್ತಿರಲಿ. ಮೊದಲೆಲ್ಲ ದುಡ್ಡು ಡಿಸಾಪರೇಷನ್ ಮಾಡಿ ಇದೇ ಬೇರೆಯವ್ರ ಕಾಂಟ್ರಾಕ್ಟು ತಿಂತೇಕು ನಾವು ಹಳೆ ಏಜೆನ್ಸಿಗಳು ಈ ಬೇರೆಯವ್ರ ತಾನೇ ಇದು. ಅದೇ ಅವ್ರು ತಿಂತೇಕು ಯಾರೇನ್ ಮಾಡ್ಕೊಂಡು ಅವ್ರು ಮನೆ ಮಾಡ್ಕೊಂಡು ಹೋದ ಹಳೆ ಏಜೆನ್ಸಿಗಳು ಈಗ ಹೊಸರು ಕೇಳಿ. ಈಗ ಈಗ ನಾವು ಕೊಟ್ಟಿದ್ರೆ ಎಫ್ಒಟಿಗಳು ಮಿನಿಸ್ಟರ್ ಆಫೀಸ್ ಬಂದಿದ್ದು ಯಾವ್ದು ಕೊಟ್ಟಿದ್ದಾರೆ ಎಫ್ಒಟಿ ಬಂದಿದೆ. ನನಗೊಂದು ಲೆಟರ್ ಕಾಪಿ ಹಾಕಿದ್ದಾರೆ ಸೋಮವಾರ ಆಫೀಸ್ ನೋಡಿ ಒಳ್ಳೆ ಸಿಸ್ಟರ್ ಅಂತ ಒಂದು ಎಫ್ಒಟಿ ಹಾಕಿದ್ದೀನಿ. ಇನ್ನೊಂದು ಅದು 2 ಹಾಕಿದ್ದೀನಿ ನೋಡಿ. ಆಮೇಲೆ ಒಂದು ಹಾಸನ ಆನ್ಲೈನ್ ಅಲ್ಲೇ ಇತ್ತು. ಸಕಲೇಶ್ವರ ಆನ್ಲೈನ್ ಇತ್ತು. ಸ್ಟಡೀಸ್ ಕಳೆದು ತೀರು ನಮ್ಮ ಅಲ್ಲ ಅಲ್ಲ ಅದೇ ಕಂಪ್ಲೀಷನ್ ಯಾವಾಗ ಆಗ್ತದೆ? December 25. December 2025. ರೈತರು ಎಷ್ಟು ಜನ ಸಾರ್ವಜನಿಕರು ಎಫ್ಒಟಿ ಕೇಳ್ತಿದ್ದಾರೆ. ಯಾರು ಈಗ ಸುಮಾರು ಗಣಸಿ ಹತ್ರ ಫೋನ್ ಮಾಡಿದ್ರು. ಗಣಸಿ ಹತ್ರ ನೋಟ್ ಮಾಡಿಸ್ಬಿಡಿ. ಅದೇ ಇದು ನಮಗೆ ಅರ್ಧ ಗಂಟೆ ಆಗುತ್ತೆ ಸ್ಟಾಪ್ ಮಾಡೋದು. 3/4 ಗಂಟೆ ಆಗುತ್ತೆ. ಗಣಸಿ ಹತ್ರ ಅದೇ ಗಣಸಿನೇ ಬರಗೇಶ್ವರ ಗಣೇಶ್ವರನೇ ನಾನೇ ಹೋಗಿ ಮನೆ ದಿವಸ ಮುಕ್ಕಾಲು ಸುಮಾರು ಇನ್ವೆಸ್ಟ್ಮೆಂಟ್ ಇರ್ತವೆ. ನಮಗೆ ಆರೋಗ್ಯ ಬೇಕು ಅಂತ ಎನ್ಕ್ವೈರಿ ಮಾಡಿ ಬರ್ಕೊಂಡು ಸಾವಿರದ 235 ಕೋಟಿಗಳಷ್ಟು ನಾವು 1,37,000 ಅದರಲ್ಲಿ ಹಿರಿಯಸ್ ಅಥಾರಿಟಿ Of course, it is the federation duty or federation and association their duty might be. But as a district administration, what role you want to play? Whether they have taken any clearance from your authority? Lending
ಮೀಟಿಂಗ್ ನಲ್ಲಿನೂ ಏನ್ ಬೇಕಾದ್ರೂ ಮೀಟಿಂಗ್ ಮಾಡ್ತಾರೆ. ಅಲ್ಲಿ ಕೂಡ ನಿಮ್ಮಂಗೆ ಒಂದು ನಿಮ್ದು ಅಸೋಸಿಯೇಷನ್ ಇದೆ, ಅವ್ರಿಗೊಂದು ಫೆಡರೇಷನ್ ಇದೆ. ಇವತ್ತೇ ಬೆಳಿಗ್ಗೆ ಒಂದು ಪ್ಲಸ್ ಎಕ್ಸಾಂಪಲ್ ಬಂದಿದ್ದಿದೆ, ಹಾವೇರಿನಲ್ಲಿ ಸಾವಿರ ಕಂಪ್ನಿ ಲಾಸ್ ಆಗಿದೆ. ಕೇಸ್ ಅವರು ಇಷ್ಟು ಮೀರಿ ಏನಾರೇ ಆಯ್ತಪ್ಪ ಅಂದರೆ ನೀವು ನಿರ್ದಿಷ್ಟವಾಗಿ ಹೇಳಿದರೆ ಖಂಡಿತ ಕ್ರಮ ತಗೊಳ್ತಾರೆ. 2 ವಿಷಯದಲ್ಲಿ ಅವರಿಗೆ ಈಗಾಗಲೇ ಹೇಳಿದ್ದು, ಒಂದು ಮೈಕ್ರೋ ಫೈನಾನ್ಸ್ ವಿಷಯದಲ್ಲಿ ಮರಳಿ ಎರಡೂ ನಾನು ಕ್ರಮ ಕೈಗೊಳ್ತೀನಿ, ನಿರ್ದಾಕ್ಷಿಣ್ಯವಾಗಿ ಕ್ರಮ. ಅದು ಯಾರು ಶಾಸಕರು ಈ ಮಾಜಿ ಶಾಸಕರು ಬೇಕಾದಿದ್ದರೂ ಕೂಡ ಅದರ ಬಗ್ಗೆ ನಾನು ಇವತ್ತು ರೆಕಾರ್ಡ್ಸ್ ತೆಗೆಸಿ ನೋಡಿದೆ, ಅದರ ಸಲುವಾಗಿ ನೋಡಿದೆ. ನಾನು ಇವ್ರು ಬಂದ ಮೇಲೆ ಕ್ವಾಂಟಿಟಿ ಆಫ್ ಸೀಸರು ಜಾಸ್ತಿ ಇದೆ, ಕೇಸು ಜಾಸ್ತಿ ಇದೆ. ಸಿಎಂ ಇದ್ದು ಯಾಕೆ ಬದಲಾವಣೆ ಕೂಗು ಅಂತ ಯಾರು ಕೂಗಿ ಮಾತಾಡ್ತಾರೆ, ಆಗುತ್ತೆ ನಾವು ಆ ವಿಷಯದ ಬಗ್ಗೆ ಏನೂ ಇಲ್ಲೇ ಇಲ್ಲ. ಹೈಕಮಾಂಡ್ ಆಲ್ರೆಡಿ ಈ ವಿಷಯ ಬಗ್ಗೆ ಹೇಳಿಬಿಟ್ಟಿದೆ ಮತ್ತು AICC ಅಧ್ಯಕ್ಷರೇ ಕ್ಲಾರಿಫೈ ಮಾಡಿದ್ದಾರೆ.